ರಾಜಣ್ಣ ಬೇಗ ಬಾ, ಆಲ್ರೆಡಿ ಇಸ್ ಟೂ ಲೇಟ್. ಎಷ್ಟು ಸಲ ಹೇಳೋದು ನಿನಗೆ? ನಾನು ರೆಡಿ ಆಗೋದ್ರೊಳಗೆ ಕಾರ್ ತೆಗೆದು ರೆಡಿ ಆಗಿರೋಕ್ಕಾಗಲ್ವಾ ನಿನಗೆ? ಏ ಆಶೀಶ್, ನನ್ನ ಮೊಬೈಲ್ ಮುಟ್ಬೇಡ ಅಂತ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ? ಸಾಯಿಸ್ಬಿಡ್ತೀನಿ ನೋಡು ಮತ್ತೆ ಮುಟ್ಟಿದ್ರೆ ಎನ್ನುತ್ತಾ ತಮ್ಮನ ಕೈಲಿದ್ದ ಮೊಬೈಲ್ ಕಸಿದುಕೊಂಡು ಬಾಯ್ ಮಮ್ಮ ಎನ್ನುತ್ತಾ ಹೊರಗೋಡಿದಳು ಅಶ್ವಿತಾ. ಏ ತಿಂಡಿ ತಿಂದ್ಕೊಂಡು ಹೋಗೆ ಎನ್ನುತ್ತಾ ಅಬೆಯಾಡುತ್ತಿರುವ ಪಲಾವ್ ಹಿಡಿದು ಬಂದರು ಅಶ್ವಿತಾಳ ಅಮ್ಮ ಅನುರಾಧ. ಅಮ್ಮ, ಅವಳೆಲ್ಲಿದ್ದಾಳೆ? ಕಾಲೇಜ್ ನಿಯರ್ ಹೋಗಿರ್ಬೋದು. ಗಡಿಬಿಡಿಯಲ್ಲಿ ನನಗೆ ಬೈತಾ ತನ್ನ ಮೊಬೈಲ್ ಇಲ್ಲೇ ಬಿಟ್ಟು ನನ್ನ ಮೊಬೈಲ್ ಕಸ್ಕೊಂಡು ಓಡಿದ್ದಾಳೆ ನಿನ್ನ ಮಗಳು. ಪಲಾವ್ ಕೊಡು, ನಾನು ತಿಂತೀನಿ ಎಂದು ನಗುತ್ತಾ ಪ್ಲೇಟ್ ತೆಗೆದುಕೊಂಡ ಆಶೀಶ್. ಪ್ರತಿನಿತ್ಯ ಅಶ್ವಿತಾಳದು ಇದೇ ಗೋಳು. ತನ್ನಿಂದಲೇ ನಿತ್ಯ ತಡವಾದರೂ ಬೈಯುವುದು ಮಾತ್ರ ರಾಜಣ್ಣನಿಗೆ. ಅವಳೇನೇ ಅಂದರೂ ರಾಜಣ್ಣ ಮನಸ್ಸಿಗೆ ಹಚ್ಚಿಕೊಳ್ಳದೆ ಮುಗುಳ್ನಗುತ್ತಾನೆ. ಅನುರಾಧ ಅವರು ಮೊದಲೇ ಹೇಳಿದ್ರು, ಅವಳೇನೇ ಅಂದರೂ ನಮಗಾಗಿ ಸಹಿಸಿಬಿಡು ಎಂದು. ಅನ್ನ ಹಾಕುವ ತಾಯಿ ನೀವೇ ಈಗಂದ್ರೇನು ಎಂದು ರಾಜಣ್ಣ ಪ್ರತಿ ನುಡಿದಿದ್ದ. ಮಂಜುನಾಥ್ ಅನುರಾಧ ದಂಪತಿಗಳ ಮುದ್ದು ಮಕ್ಕಳು ಅಶ್ವಿತಾ ಮತ್ತು ಆಶೀಶ್. ಮಂಜುನಾಥ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನವರು. ಉದ್ಯೋಗದ ನಿಮಿತ್ತ ಮಂಗಳೂರಿಗೆ ಬಂದು ನೆಲೆಸಿದ್ದರು. ಮಂಜುನಾಥ್ ಅವರಿಗೆ ಅಶ್ವಿತಾ ಎಂದರೆ ತುಸು ಅತಿಯಾದ ಪ್ರೀತಿ. ಅವಳು ಹುಟ್ಟಿದ ದಿನವೇ ಅವರಿಗೆ ಬಡ್ತಿ ಸಿಕ್ಕಿ ಉನ್ನತ ಹುದ್ದೆಗೇರಿದ್ದರು. ಅವಳು ಅವರ ಭಾಗ್ಯವಾಗಿದ್ದಳು. ಮನೆಗೆ ಮೊದಲ ಮಗುವಾದುದರಿಂದಲೂ ಮುದ್ದು ತುಸು ಅತಿಯಾಗಿಯೇ ಇತ್ತು. ಮುದ್ದಿನೊಂದಿಗೆ ಹಠ, ಅಹಂಕಾರ, ಬುದ್ಧಿವಂತಿಕೆ, ಚೆಲುವು ಕೂಡ ಅಗತ್ಯಕ್ಕಿಂತಲೂ ಜಾಸ್ತಿಯೇ ಇತ್ತು. ಅಶ್ವಿತಾ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜರೊಂದರಲ್ಲಿ ದ್ವಿತೀಯ ವರ್ಷದ PSC ಓದುತ್ತಿದ್ದರೆ ಆಶೀಶ್ ಡಿಪ್ಲೊಮಾ ಓದುತ್ತಿದ್ದ. ಕಾಲೇಜಿಗೆ ಬಂದಿದ್ದೇ ತನ್ನ ಸ್ನೇಹಿತರ ಗುಂಪಿನಲ್ಲಿ ಸೇರಿ ಹೋದಳು ಅಶ್ವಿತಾ. ಅವರೆಲ್ಲರೂ ಶ್ರೀಮಂತರ ಮಕ್ಕಳೇ. ಶ್ರೀಮಂತರಲ್ಲದವರ ಸ್ನೇಹ ಅವಳೆಂದಿಗೂ ಮಾಡುವುದಿಲ್ಲ. ಕ್ಲಾಸ್ ಮುಗಿಸಿ ಎಲ್ಲರೂ ಶಾಪಿಂಗ್ ಹೋಗಲು ಪ್ಲ್ಯಾನ್ ಮಾಡುತ್ತಿದ್ದಂತೆ ಅಶ್ವಿತಾಳ ಬ್ಯಾಗಲ್ಲಿ ಮೊಬೈಲ್ ಮಾತನಾಡತೊಡಗಿತು. ಅರೆ, ಇದ್ಯಾವಾಗಪ್ಪ ಮೊಬೈಲ್ ರಿಂಗ್ ಟೋನ್ ಚೇಂಜ್ ಆಯಿತು ಎಂದುಕೊಳ್ಳುತ್ತಾ ಮೊಬೈಲ್ ತೆಗೆದವಳ ಬಾಯಿಂದ ಅಯ್ಯೋ ಆಶೀಶ್ ಮೊಬೈಲ್ ಎಂಬ ಉದ್ಗಾರ ಬಂತು. ಸಾರಿ ನಿನ್ನ ಮೊಬೈಲ್ ಏನೋ ಇದು ಎನ್ನುತ್ತಾ ಮಾತು ಶುರು ಮಾಡಿದಳು ಅಶ್ವಿತಾ. ನಿನ್ನ ಸಾರಿ ಆಗಿರಲಿ, ಬೇಗ ಬಾ ಮನೆಗೆ, ನನಗೆ ನನ್ನ ಮೊಬೈಲ್ ಬೇಕು ಎಂದ ಆಶೀಶ್. ನಾನು ಬರೋದಕ್ಕೆ ಲೇಟ್ ಆಗುತ್ತೆ ಕಣೋ, ಫ್ರೆಂಡ್ ಜೊತೆ ಶಾಪಿಂಗ್ ಹೋಗೋ ಪ್ಲ್ಯಾನ್ ರೆಡಿಯಾಗಿದೆ ಎಂದಳು ರಾಗ ಎಳೆಯುತ್ತಾ. ಸರಿ, ಅರವಿಂದ್ ಅಂಕಲ್ ಮಗಳು ದೀಕ್ಷಾ ಹತ್ತಿರ ಮೊಬೈಲ್ ಕೊಡು, ನಾನು ಇಸ್ಕೋತೀನಿ, ಟೇಕ್ ಕೇರ್ ಎಂದು ಕಾಲ್ ಕಟ್ ಮಾಡಿದ ಆಶೀಶ್. ಏ ಪವಿತ್ರ ಬಾರೆ, ಆರ್ಟ್ಸ್ ಕ್ಲಾಸ್ಗೆ ಹೋಗಿ ಬರೋಣ ಎನ್ನುತ್ತಾ ನಡೆದದ್ದೆಲ್ಲವನ್ನ ವಿವರಿಸಿದಳು ಅಶ್ವಿತಾ. ಸೈನ್ಸ್ ಕಾಲೇಜಿನ ಮೇಲಿನ ಕಟ್ಟಡದಲ್ಲಿ ಆರ್ಟ್ಸ್ ಕಾಲೇಜಿತ್ತು. ಆರ್ಟ್ಸ್ ಸ್ಟೂಡೆಂಟ್ ಎಂದರೆ ಅದೇನೋ ಒಂದು ರೀತಿಯ ಉಡಾಫೆ ಅಶ್ವಿತಾಳಿಗೆ. ಬುದ್ಧಿವಂತರಲ್ಲದವರು ಕಲೆಯನ್ನು ಓದುತ್ತಾರೆ ಎಂಬ ಸಾಮಾನ್ಯ ಜನರ ಅಭಿಪ್ರಾಯದಂತೆ ಅಶ್ವಿತಾಳ ಯೋಚನೆಯೂ ಸಾಗಿತ್ತು. ಏ ಅಶು, ಅಲ್ಲಿ ನಿಂತಿದ್ದಾನಲ್ಲ, ಅವನು ಫೈನಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ನೋಡು, ಯೂನಿಫಾರ್ಮ್ ನೋಡಿದರೆ ಗೊತ್ತಾಗುತ್ತೆ, ಮೋಸ್ಟ್ ಹ್ಯಾಂಡ್ಸಮ್ ಗೈ, ಅವನಿಗೆ ಕೊಟ್ಬಿಡೆ ಮೊಬೈಲ್, ಇನ್ಯಾರು ಹತ್ತಿ ಹೋಗ್ತಾರೆ ಆ ಮೆಟ್ಟಿಲು ಎಂದಳು ನಗುತ್ತಾ. ಸಾಕು ಸುಮ್ಮನಾಗ್ತೀಯಾ ಎನ್ನುತ್ತಾ ಅಲೋ ಮಿಸ್ಟರ್ ಆರ್ಟ್ಸ್ ಎಂದಳು ಜೋರಾಗಿ. ಯಾರಪ್ಪ ಇದು ಎನ್ನುತ್ತಾ ತಿರುಗಿ ನಿಂತ ಆಕಾಶ್. ನಿಮ್ಮನ್ನೇ ಕರಿತಾ ಇರೋದು ಎನ್ನುತ್ತಾ ಅವನ ಬಳಿ ಬಂದಳು ಅಶ್ವಿತಾ. ಏನು ಎಂದು ಕೇಳಿದ ಆಕಾಶ್. ಈ ಮೊಬೈಲ್ ನಿಮ್ಮ ಕ್ಲಾಸ್ಮೇಟ್ ದೀಕ್ಷಾಗೆ ಕೊಟ್ಬಿಡಿ, ಆಶೀಶ್ ಬಂದು ತಗೋತಾನಂತೆ ಅಂತ ಹೇಳಿ ಎಂದು ಗತ್ತಿನಿಂತಲೇ ಹೇಳಿ ಮೊಬೈಲ್ ನೀಡಿದಳು. ನಗುತ್ತಲೇ ತೆಗೆದುಕೊಂಡು ನಿಮ್ಮ ನೇಮ್ ಎಂದ ಪ್ರಶ್ನಾರ್ಥಕವಾಗಿ. ಅದರ ಅವಶ್ಯಕತೆ ನಿಮಗಿಲ್ಲ ಎಂದು ಹೇಳಿ ತಿರುಗಿ ನಡೆದಳು. ಅವಳು ನಡೆದು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ಆಕಾಶ್ ಓಕೆ ಮಿಸ್ ಸೈನ್ಸ್ ಎಂದು ಕೂಗಿದ. ಅವನ ಮಾತಿಗೆ ತಿರುಗಿ ಸಣ್ಣದಾಗಿ ನಕ್ಕಳು ಅಶ್ವಿತಾ. ನೀವು ನಗ್ತಾ ಇದ್ರೆ ಚಂದ್ರನ್ ಥರ ಕಾಣ್ತೀರಿ ಎಂದು ಹೆಬ್ಬೆರಳು ತೋರುಬೆರಳು ಸೇರಿಸಿ ಸೂಪರ್ ಎಂದು ಸನ್ನೆ ಮಾಡಿ ಹೊರಟ ಆಕಾಶ್. ಅವನ ಮಾತು ಕೇಳಿ ತನ್ನ ನಗುವನ್ನು ಮತ್ತಷ್ಟು ವಿಶಾಲವಾಗಿಸಿದಳು ಅಶ್ವಿತಾ.